ಸ್ಟೂಡೆಂಟ್ಸ್, ಸೊ ಇವತ್ತು DCC ಬ್ಯಾಂಕಲ್ಲಿ ಒಂದಷ್ಟು ಪೋಸ್ಟ್ ಕಾಲ್ ಮಾಡಿದರೆ ಅದರ ಡೀಟೇಲ್ಸ್ ಏನು ನೋಡೋಣ ಬನ್ನಿ. ಕಿರಿಯ ಸಹಾಯಕ ಹುದ್ದೆಗಳು 62 ಪೋಸ್ಟ್ ಇದಾವೆ. ಅಟೆಂಡರ್ ಹುದ್ದೆಗಳು 12 ಪೋಸ್ಟ್ ಇದಾವೆ. ಕಿರಿಯ ಸಹಾಯಕ ಹುದ್ದೆಗೆ ಡಿಗ್ರಿ ಆಗಿರಬೇಕು. ಕಾನೂನಿನ ಅಡಿಯಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಏನೇ ಡಿಗ್ರಿ ಆದರೂ ನಡೆಯುತ್ತೆ, ಹೌದಾ? ಸೊ ಯಾವುದೇ ಸ್ಪೆಸಿಫಿಕ್ ಡಿಗ್ರಿ ಅಂತ ಏನು ಕೇಳಿಲ್ಲ, ಏನೇ ಡಿಗ್ರಿ. ಆ್ಯಂಡ್ ಕನ್ನಡ ಓದಲು ಕಂಪಲ್ಸರಿ ಬರಬೇಕು. ಯಾವುದೇ ಪೋಸ್ಟ್ ಇರಲಿ, 2 ಪೋಸ್ಟ್ ಇದಾವೆ. ಅಟೆಂಡರ್ ಹುದ್ದೆ ಕೂಡ ಕನ್ನಡ ಕಂಪಲ್ಸರಿ ಇರಬೇಕು. ಆ್ಯಂಡ್ 10th ಮಟ್ಟ ಕನ್ನಡ ಓದಿರಬೇಕು. ಆ್ಯಂಡ್ ಅಟೆಂಡರ್ ಕೂಡ SSLC ಮಾತ್ರ ಇರೋದು. ಅವರಿಗೆ ಯಾವುದೋ ಅಟೆಂಡರ್ಗೆ SSLC ಆದರೆ ಸಾಕು. ಸೊ ಅವರು ಕೂಡ ಕನ್ನಡ ಕಂಪಲ್ಸರಿ ಓದಿರ್ಬೇಕು, ಹೌದಾ? ಸೊ ವಯೋಮಿತಿ ಅವನಿಗೆ ಅಪ್ಲಿಕೇಶನ್ ಹಾಕಿದ ಡೇಟ್ಗೆ 18 ಮುಗಿದಿರಬೇಕು. ಆ್ಯಂಡ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ ಅವರಿಗೆ 40 ವರ್ಷ ತನಕ ಇರುತ್ತೆ ಏಜ್ ಲಿಮಿಟು. ಹಿಂದುಳಿದ ಜಾತಿ ಮತ್ತು ಹಿಂದುಳಿದ ವರ್ಗಗಳಿಗೆ 38 ವರ್ಷ ಇರುತ್ತೆ. ಇತರೆ ಅಭ್ಯರ್ಥಿಗಳಿಗೆ 35 ವರ್ಷ, ಹೌದಾ? ಸೊ ಅಗತ್ಯ ಅರ್ಹತೆ, ಹೌದಾ? ಕಂಪಲ್ಸರಿ ನಾವು ಕರ್ನಾಟಕದವ್ರು ಮಾತ್ರ ಇರಬೇಕು. ಕರ್ನಾಟಕದವ್ರು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಬರ್ತದೆ, ಬೇರೆದವ್ರು ಅಪ್ಲೈ ಮಾಡಕ್ ಬರಲ್ಲ. ಕನ್ನಡ ಭಾಷೆ ಬರೆಯಲು ಓದಲು ಕಂಪಲ್ಸರಿ ಬರಲೇಬೇಕಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಫಸ್ಟ್ ಈ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬೇಕು, ಹೌದಾ? ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ 12 ಲಾಸ್ಟ್ ಹೇಳ್ತೀನಿ ಲಾಸ್ಟಿಗೆ. DCC ಬ್ಯಾಂಕ್ ರಿಕ್ರೂಟ್ಮೆಂಟ್ 2025, ಹೌದಾ? ಸೊ ಅವರೇ ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೀವು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಲಾಸ್ಟ್ ಡೇಟ್ ಸ್ಟಾರ್ಟ್ ಆಗಿದ್ದು 28/2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 10/9/2025. ನೆಕ್ಸ್ಟ್ ಮಂತ್ ಇನ್ನು 10th ತನಕ ಟೈಮ್ ಇದೆ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಪೇಮೆಂಟ್ ಕೂಡ ಅವತ್ತೇ ಲಾಸ್ಟ್ ಡೇಟ್ ಅಂತಿದೆ. ಸೊ ಅಮೌಂಟ್ ಬಂದ್ಬಿಟ್ಟು ಎಕ್ಸಾಮ್ ಫೀಸ್ ಬಂದ್ಬಿಟ್ಟು ಕಿರಿಯ ಸಹಾಯಕ ಹುದ್ದೆಗೆ 750 ಇದೆ, ಅಟೆಂಡರ್ಗೆ 600 ಇದೆ, 600 ಇರೋದು. ಆ್ಯಂಡ್ ಇತರರಿಗೆ ನೀವು ಸಪೋಸ್ ಕ್ಯಾಸ್ಟ್ ಇದ್ರೆ ಅವ್ರಿಗೆ 750 ಆ್ಯಂಡ್ ಅಟೆಂಡರ್ಗೆ 600. ಇತರರು ಅವ್ರಿಗೆ 1000 ಕಿರಿಯ ಸಹಾಯಕ ಹುದ್ದೆಗೆ ಆ್ಯಂಡ್ ಅಟೆಂಡರ್ಗೆ 800, ಹೌದಾ? ಸೊ ಆನ್ಲೈನ್ ಪೇಮೆಂಟ್ ಇರುತ್ತೆ. ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಯಾವ್ದು ಬೇಕಾದ್ರೂ ನಡೆಯುತ್ತೆ, ಹೌದಾ? ಸೊ ಎಕ್ಸಾಮ್ ಅಲ್ಲಿ ನಿಮಗೆ ಲಿಖಿತ ಎಕ್ಸಾಮ್ ಇರುತ್ತೆ, ಹೋಗಿ ಎಕ್ಸಾಮ್ ಅಟೆಂಡ್ ಆಗಬೇಕು. ಸೊ ಎಕ್ಸಾಮ್ ಅಲ್ಲಿ ಏನೇನು ಟಾಪಿಕ್ಸ್ ಇದೆ ಅಂತೇಳಿ ಕನ್ನಡ ಭಾಷೆ, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತದ ಸಂವಿಧಾನ, ಸಮಾಜದ ಯುಕ್ತವಾದ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಪಟ್ಟ ಲಿಖಿತ ಪರೀಕ್ಷೆ ಇರುತ್ತದೆ, ಹೌದಾ? ಸೊ ಇದು ಡೀಟೇಲ್ ಆಗಿ ನೀವು ಓದ್ಕೊಳ್ಳಿ, ಹೌದಾ? ಡಿಸ್ಕ್ರಿಪ್ಷನ್ ಅಲ್ಲಿ ಬೇಕಾದ್ರೆ ಹಾಕಿರ್ತೀನಿ, ಹೌದಾ? ವೇತನ ಶ್ರೇಣಿ ಬಂದ್ಬಿಟ್ಟು ಸ್ಯಾಲರಿ ಕೂಡ ತುಂಬಾ ಚೆನ್ನಾಗಿದೆ. ಸೊ 61,300. ಅದು ನೆಕ್ಸ್ಟ್ TAD ಎಲ್ಲ ಆ್ಯಡ್ ಆಗುತ್ತೆ, ಹೌದಾ? ಸೊ ರಿಟೈರ್ಮೆಂಟ್ ಒಳಗಡೆ ಒಳ್ಳೆ ಸ್ಯಾಲರಿನೇ ಇರುತ್ತೆ, ಹೌದಾ? ಸೊ ಅಟೆಂಡರ್ಗೆ ಬಂದ್ರೆ 44,000 ಸ್ಟಾರ್ಟಿಂಗ್ ಇರುತ್ತೆ. ಅವ್ನು TAD ಎಲ್ಲ ಕೂಡ ಮತ್ತೆ ಎಕ್ಸ್ಟ್ರಾ ಬರುತ್ತೆ. ಇವನ್ ನಿಮಗೆ ಮನೆ ಬಾಡಿಗೆ ಕೂಡ ಇರುತ್ತೆ, ಇತರ ಭತ್ಯೆಗಳು, ಹೌದಾ? ಆಡಳಿತ ಮಂಡಳಿಯ ತೀರ್ಮಾನದ ನಿತ್ಯ ತುಟ್ಟಿ ಭತ್ಯೆ ಮತ್ತು ನಗರ ಪರಿಹಾರದ ಭತ್ಯೆ, ಮನೆ ಬಾಡಿಗೆ ಭತ್ಯೆ ಮತ್ತು ಇತರ ಭತ್ಯೆಗಳನ್ನು ನೀಡಲಾಗುವುದು, ಹೌದಾ? ಎಕ್ಸ್ಟ್ರಾ ಇನ್ಸೆಂಟಿವ್ ಎಲ್ಲ ಇದ್ದೇ ಇರುತ್ತೆ, ಹೌದಾ? ಅದ್ರದ್ದು ಸೊ ಇಷ್ಟು ಪೋಸ್ಟು ಇದಾವೆ, ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಒಳ್ಳೆ ಚಾನ್ಸ್ ಅಂತ ಹೇಳ್ಬೋದು. ಲೋಕಲೈಟ್ಸ್, ಬೆಂಗಳೂರು ಲೋಕಲೈಟ್ಸ್ ಸಿಟಿ ಏನಿದ್ರೆ ಅಕಸ್ಮಾತ್ ಏನೋ ಬ್ಯಾಂಕಲ್ಲಿ ಇದ್ರೆ ಇದು ಬ್ಯಾಂಕಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಡೆಯುತ್ತೆ ಅಂತಾರೆ. ಸೊ ನೋಡಿ, ಅಲ್ಲ ಟಾಪಲ್ಲಿ ಬಂದರೆ ಏನು ನಡೆಯಲ್ಲ. ಟಾಪಲ್ಲಿ ಮೆರಿಟಲ್ಲಿ ಇದ್ರೆ, ನೀವು ಟಾಪ್ ರ್ಯಾಂಕಿಂಗ್ ಇದ್ರೆ ಅಲ್ಲಿ ಏನೂ ನಡೆಯಲ್ಲ. ನೀವು ಆರಾಮಾಗಿ ಪಾಸ್ ಆಗಿ ಕ್ಲಿಯರ್ ಮಾಡ್ಕೋಬೋದು, ಹೌದಾ? ಸೊ ನಮ್ಮ ಗೌರ್ಮೆಂಟ್ ಆ ಥರ ಇರೋದೇ, ಏನು ಮಾಡೋಕ್ಕಾಗಲ್ಲ. ಸೊ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇದೇ ಥರ ಜಾಬ್ ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.